ವಿಜ್ಞಾನದ ಗುಣಲಕ್ಷಣಗಳು: ವಾಸ್ತವತೆ, ಕಾರಣೀಯತೆ, ಸಾರ್ವತ್ರಿಕತೆ, ಭವಿಷ್ಯಸೂಚಕತೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸಮಾಜಶಾಸ್ತ್ರದ ಲಕ್ಷಣಗಳು. ಸಮಾಜಶಾಸ್ತ್ರವು ಒಂದು ಪ್ರತ್ಯೇಕವಾದ ಹಾಗೂ ಸ್ವತಂತ್ರವಾದ ಅಧ್ಯಯನ ಶಾಸ್ತ್ರವಾಗಿದೆ. ಸಮಾಜಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆಯೇ ಹೊರತು ಭೌತ ವಿಜ್ಞಾನವಾಗಿಲ್ಲ. ಸಮಾಜಶಾಸ್ತ್ರವು ಒಂದು ನಿಶ್ಚಯಾತ್ಮಕ ಶಾಸ್ತ್ರವಾಗಿದೆ ವಿನಃ ಗುಣನಿರ್ದೇಶಕ ಶಾಸ್ತ್ರವಲ್ಲ. ಸಮಾಜಶಾಸ್ತ್ರವು ತನ್ನ ಅಧ್ಯಯನದಲ್ಲಿ ವಸ್ತುವು ಹೇಗಿದೆಯೇ ಹಾಗೆ ಎಂದು ಅಧ್ಯಯನ ಮಾಡುವುದೇ ಹೊರತು ವಸ್ತು ಹೇಗಿರಬೇಕು ಎನ್ನುವ ದೃಷ್ಟಿಯಿಂದ ಅಧ್ಯಯನ ಮಾಡುವುದಲ್ಲ. ಸಮಾಜಶಾಸ್ತ್ರವು ಒಂದು ಶುದ್ಧ ಶಾಸ್ತ್ರವೇ ಹೊರತು ಪ್ರಾಯೋಗಿಕ ವಿಜ್ಞಾನವಲ್ಲ. ಸಮಾಜಶಾಸ್ತ್ರವು ಅಮೂರ್ತ ಸ್ವರೂಪದ ವಿಜ್ಞಾನವಾಗಿದೆಯೇ ಹೊರತು ಮೂರ್ತ ಸ್ವರೂಪ ವಿಜ್ಞಾನವಲ್ಲ. ಸಮಾಜಶಾಸ್ತ್ರವು ಸಾಮಾನ್ಯೀಕರಣ ಮಾಡುವ ವಿಜ್ಞಾನವಾಗಿದೆ ವಿನಃ ವೈಯಕ್ತಿಕ ಮಾಡುವ ವಿಜ್ಞಾನವಲ್ಲ. ಸಮಾಜಶಾಸ್ತ್ರವು ಒಂದು ಸಾಮಾನ್ಯ ಸಮಾಜ ವಿಜ್ಞಾನವಾಗಿದೆ ಹೊರತು ವಿಶೇಷ ವಿಜ್ಞಾನವಾಗಿಲ್ಲ. ವಿಜ್ಞಾನದ ಗುಣಲಕ್ಷಣಗಳು: ವಾಸ್ತವತೆ, ಕಾರಣೀಯತೆ, ಸಾರ್ವತ್ರಿಕತೆ, ಭವಿಷ್ಯಸೂಚಕತೆ. ದೃಢೀಕರಣೀಯತೆ, ಪ್ರಾಮಾಣಿಕತೆ, ವಸ್ತುನಿಷ್ಠತೆ ಮತ್ತು ಮೌಲ್ಯನಿರಪೇಕ್ಷತೆ. ನೈಸರ್ಗಿಕ ವಿಜ್ಞಾನಗಳು ಅಥವಾ ಭೌತಿಕ ವಿಜ್ಞಾನವು. ನೈಸರ್ಗಿಕ ವಿಜ್ಞಾನಗಳು ಭೌತಿಕ ಜಗತ್ತನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತವೆ. ಅವು ನೈಸರ್ಗಿಕ ವಸ್ತುಗಳ ಭೌತಿಕ ಲಕ್ಷಣಗಳನ್ನು ಅಧ್ಯಯನ ಮಾಡುವುದು. ಸಮಾಜ ವಿಜ್ಞಾನಗಳು. ಸಮಾಜ ವಿಜ್ಞಾನಗಳು ಮಾನವ ಸಾಮಾಜಿಕ ಜಗತ್ತನ್ನು ಕುರಿತು ಅಧ್ಯಯನ ಮಾಡುತ್ತವೆ. ಮಾನವನು ತನ್ನ ಸಾಮಾಜಿಕ ಅಸ್ತಿತ್ವಕ್ಕಾಗಿ ತಾನೇ ಸೃಷ್ಟಿಸಿಕೊಂಡ ಸಾಮಾಜಿಕ ಜಗತ್ತಿನಲ್ಲಿ ತನ್ನ ವ್ಯವಹಾರಕ್ಕೆ ಸಂಬಂಧಿಸಿದ ಆರ್ಥಿಕ, ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಚಟುವಟಿಕೆಗಳು ಮುಂತಾದವುಗಳನ್ನು ವೈಜ್ಞಾನಿಕವಾಗಿ ಅಭ್ಯಾಸ ಮಾಡುವ ಯತ್ನ ನಡೆಸಿದ್ದಾನೆ. ಸಮಾಜ ಅಧ್ಯಯನ ವಿಷಯಗಳು. ಸಮಾಜಶಾಸ್ತ್ರದ ಅಧ್ಯಯನ ವಿಷಯಗಳು: ಮಾನವ ಸಮಾಜ ಮತ್ತು ಸಂಸ್ಕೃತಿಯ ಸಮಾಜಶಾಸ್ತ್ರೀಯ ವಿಶ್ಲೇಷಣೆ. ಸಾಮಾಜಿಕ ಜೀವನದ ಮೂಲಭೂತ ಘಟಕಗಳ ಅಧ್ಯಯನ. ಮೂಲಭೂತ ಸಾಮಾಜಿಕ ಸಂಸ್ಥೆಗಳ ಅಧ್ಯಯನ. ಮೂಲಭೂತ ಸಾಮಾಜಿಕ ಪ್ರಕ್ರಿಯೆಗಳ ಅಧ್ಯಯನ. ವಿಶೇಷ ಅಧ್ಯಯನ. ಸಮಾಜದ ಉಪಯೋಗಗಳು: ವ್ಯಕ್ತಿ ಬೆಳವಣಿಗೆ, ಮನೋಭಾವನೆಗಳ ಬದಲಾವಣೆ, ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ, ಸಾಮಾಜಿಕ ಯೋಜನೆ ಮತ್ತು ಸಾಮಾಜಿಕ ನೀತಿ ನಿರೂಪಣೆ, ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆ, ಬೋಧನೆ ವಿಷಯವಾಗಿ ಸಮಾಜಶಾಸ್ತ್ರ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರ ಪಾತ್ರ. ಆಧುನಿಕ ಸನ್ನಿವೇಶಗಳು ಹಾಗೂ ಬೆಳವಣಿಗೆಯ ಬಗ್ಗೆ ಜ್ಞಾನ. ಸಮಾಜಶಾಸ್ತ್ರದ ಬೆಳವಣಿಗೆಗೆ ಪಶ್ಚಾತ್ತಾಪ ಮತ್ತು ಭಾರತೀಯ ಸಮಾಜಶಾಸ್ತ್ರದ ಕೊಡುಗೆ. ಆಗಸ್ಟ್ ಕಾಮ್ಟೆಯವರು. ಫ್ರೆಂಚ್ನ ತತ್ವಜ್ಞಾನಿಯಾಗಿದ್ದ ಆಗಸ್ಟ್ ಕಾಮ್ಟೆಯವರು ಜನವರಿ 19, 1798ರಲ್ಲಿ ಫ್ರಾನ್ಸ್ನಲ್ಲಿ ಜನ್ಮ ತಾಳಿದರು. ತಮ್ಮ ಸಂಪೂರ್ಣ ಶೈಕ್ಷಣಿಕ ಅಭ್ಯಾಸದಲ್ಲಿ ಹಲವಾರು ತೊಡಕುಗಳನ್ನು ಎದುರಿಸುತ್ತಿದ್ದರು. ಫ್ರಾನ್ಸ್ ವಿಶ್ವವಿದ್ಯಾನಿಲಯದ ಪರೀಕ್ಷಾ ವಿಭಾಗದ ನಿಯಂತ್ರಣಕ್ಕಾಗಿ ಅರ್ಹತೆಯನ್ನು ಗಳಿಸಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಸಮಾಜಶಾಸ್ತ್ರದ ಸ್ಥಾಪಕ ತಜ್ಞರಲ್ಲಿ ಒಬ್ಬರಾದ ಆಗಸ್ಟ್ ಕಾಮ್ಟೆಯವರು ಸೋಷಿಯಾಲಜಿ ಎಂಬ ಪದವನ್ನು ಪರಿಚಯಿಸಿದರು. ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಸಿಕೊಂಡರು. ಕೀರ್ತಿ ಆಗಸ್ಟ್ ಕಾಮ್ಟೆಯವರಿಗೆ ಸಲ್ಲುತ್ತದೆ. ಸೋಷಿಯಾಲಜಿ ಎಂಬ ಪದ ಹೊಸ ವಿಜ್ಞಾನವನ್ನು ಪರಿಚಯಿಸಿದ ಮೊದಲಾಗಿದೆ. ಆಗಸ್ಟ್ ಕಾಮ್ಟೆ ತಮ್ಮ ಪಾಸಿಟಿವ್ ಫಿಲಾಸಫಿ ಎಂಬ ಕೃತಿಯ ಮೂಲಕ ಸೋಷಿಯಾಲಜಿ ಎಂಬ ಪದವನ್ನು
1839ರಲ್ಲಿ ಮೊದಲು ಬಳಸಿ ಸಮಾಜದ ವೈಜ್ಞಾನಿಕ ಅಧ್ಯಯನವನ್ನೇ ವಿಜ್ಞಾನ ಸಾಮಾಜಿಕ ಜಗತ್ತಿನ ಸೂತ್ರಗಳು ವಿವರಿಸಬೇಕೆಂದು ಅವನ ಇಚ್ಛೆಯಾಗಿತ್ತು. ಸಮಾಜದ ಅಧ್ಯಯನದಲ್ಲಿ ವಸ್ತುನಿಷ್ಠವಾದ ವೈಜ್ಞಾನಿಕ ವಿಧಾನದ ಅವಶ್ಯಕತೆಗೆ ಕಾಮ್ಟೆಯವರು ಒಂದನ್ನು ನೀಡಿದರು. ಸಮಾಜವನ್ನು ಉತ್ತಮಪಡಿಸುವುದಕ್ಕೆ ಸಮಾಜ ತತ್ವಾಧಾರಿತ ವಿಜ್ಞಾನ ಮೂರು ಹಂತಗಳ ಸೂತ್ರವನ್ನು ವಿವರಿಸಿದ್ದಾರೆ ಆಗಸ್ಟ್ ಕಾಮ್ಟೆ ಅವರು. ಧರ್ಮಶಾಸ್ತ್ರೀಯ ಹಂತ, ಅಮೂರ್ತ ಹಂತ, ವೈಜ್ಞಾನಿಕ ಹಂತ. ಸಮಾಜದ ಲಕ್ಷಣಗಳು. ಸಮಾಜವು ಸಮೂಹಗಳ ಸಮೂಹ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಹೋಲಿಕೆ ಅಥವಾ ಸಾಮ್ಯತೆ. ಹೋಲಿಕೆ ಮತ್ತು ವ್ಯತ್ಯಾಸಗಳು. ಸಹಕಾರ ಮತ್ತು ಶ್ರಮ ವಿಭಜನೆ. ಪರಸ್ಪರ ಅವಲಂಬನೆ. ಸಮಾಜವು ಗತಿಶೀಲವಾದುದು. ಸಾಮಾಜಿಕ ನಿಯಂತ್ರಣ. ಸಮಾಜದ ವಿಧಗಳು. ಬೇಟೆಗಾರಿಕೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜ. ಕೃಷಿ ಸಮಾಜ. ತೋಟಗಾರಿಕೆ ಮತ್ತು ಪಶುಪಾಲನೆಯ ಸಮಾಜ. ಸಾಂಪ್ರದಾಯಿಕ ಸಮಾಜ ಅಥವಾ ನಾಗರಿಕತೆ. ಸಾಮುದಾಯಿಕ ಭಾವನೆಗಳ ಮೂಲಾಂಶಗಳು. ನಾವು ನಮ್ಮವರೆಂಬ ಭಾವನೆ. ಪಾತ್ರ ಭಾವನೆ. ಸಾಮಾಜಿಕ ನಿಯಂತ್ರಣ. ಪ್ರತಿಯೊಂದು ಸಮುದಾಯವು ತನ್ನದೇ ಆದ ಹಲವಾರು ಸಾಮಾಜಿಕ ನಿಯಮಗಳನ್ನು ಬೆಳೆಸಿಕೊಂಡು ತನ್ನ ಸದಸ್ಯರುಗಳಿಗೆ ವರ್ತನೆಯನ್ನು ನಿಯಂತ್ರಿಸುವುದು. ಸಮುದಾಯದ ಗಾತ್ರ ಮತ್ತು ಸ್ವರೂಪಕ್ಕನುಸಾರವಾಗಿ ಅದರ ನಿಯಮಗಳಿರುತ್ತವೆ. ಉದಾಹರಣೆಗೆ, ಗ್ರಾಮೀಣ ಹಾಗೂ ಆದಿವಾಸಿ ಸಮುದಾಯಗಳಲ್ಲಿ ಅನೌಪಚಾರಿಕ ನಿಯಂತ್ರಣದ ಸಾಧನಗಳಾದ ಸಂಪ್ರದಾಯಗಳು, ಲೋಕಾಚಾರಗಳು, ನೈತಿಕ ನಿಯಮಗಳು, ಕ್ರಿಯಾವಿಧಿಗಳು, ಧಾರ್ಮಿಕ ನಂಬುವಿಕೆ ಮುಂತಾದವು. ಆದಿವಾಸಿ ಸಮುದಾಯ. ಒಂದು ನಿರ್ದಿಷ್ಟ ಸಮೂಹವು ಅಕ್ಷರ ಸ್ಥಿತಿಯಲ್ಲಿರುವ ಚಿಕ್ಕ ಸಮುದಾಯವಿದು. ಒಂದು ವಿಶಿಷ್ಟ ಆಡು ಭಾಷೆಯೊಂದಿಗೆ ಒಂದು ಕ್ರಮವನ್ನು ಹಂಚಿಕೊಂಡು ಒಂದು ನಿಗದಿತ ಭೂಪ್ರದೇಶದಲ್ಲಿ ವಾಸಿಸುವವರಿಗೆ ಆದಿವಾಸಿ ಸಮುದಾಯ ಎನ್ನುತ್ತೇವೆ. ಉದಾಹರಣೆಗೆ, ಭಾರತ ಅಕ್ಕಿ, ಕಾಡು ಕುರುಬ, ಸಿದ್ದಿ, ನ್ಯಾಯ. ಲಕ್ಷಣಗಳು. ಸಂಘ ಒಂದು ಮಾನವ ಸಮೂಹ. ನಿರ್ದಿಷ್ಟ ಆಸಕ್ತಿ ಇಲ್ಲವೇ ಆಸಕ್ತಿಗಳು. ಸಹಕಾರದ ಮನೋಭಾವ. ಸಂಘಟಿತ ಸಮೂಹ. ಸಾಮಾಜಿಕ ನಿಯಂತ್ರಣ. ಸ್ಥಿರತೆ. ಸಂಸ್ಥೆ. ನಿಯಂತ್ರಣದ ಸಾಧನವಾಗಿ ಸಂಸ್ಥೆಗಳು ಹೆಚ್ಚು ಶಾಶ್ವತವಾದವು, ಅಮೂರ್ತ ಸ್ವರೂಪವುಳ್ಳವು. ಅಲಿಖಿತ ಮತ್ತು ಲಿಖಿತ ರೂಪದ ಸಂಪ್ರದಾಯಗಳು. ಸಾಂಕೇತಿಕ ಲಕ್ಷಣಗಳು. ಪರಸ್ಪರ ಸಂಬಂಧಿಗಳಾಗುವು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಂಸ್ಥೆಗಳು. ಪ್ರಾಥಮಿಕ ಸಂಸ್ಥೆಗಳು, ಮಾಧ್ಯಮಿಕ ಸಂಸ್ಥೆಗಳು, ವಿಕಸಿತ ಮತ್ತು ಸ್ವಾಯತ್ತ ಸಂಸ್ಥೆಗಳು. ಸಾಮಾಜಿಕ ಸಮೂಹಗಳು. ಸಮೂಹ ಎಂಬುದು ಸಮಾಜಶಾಸ್ತ್ರದ ಅಧ್ಯಯನದ ಕೇಂದ್ರಬಿಂದುವಾಗಿದೆ. ಸಮೂಹ ನಿಯಮಗಳು. ಪ್ರತಿಯೊಂದು ಸಮೂಹವು ತನ್ನದೇ ಆದ ನೀತಿ ನಿಯಮಗಳನ್ನು ಹೊಂದಿರುತ್ತದೆ. ಸಮೂಹ ಸದಸ್ಯರು ಅವುಗಳಿಗೆ ಬದ್ಧರಾಗಿ ನಡೆಯಬೇಕಾಗುತ್ತದೆ. ಈ ನಿಯಮಗಳು ರೂಢಿ ಸಂಪ್ರದಾಯಗಳು, ಲೋಕಾಚಾರ, ಲೋಕನೀತಿ, ಕಾನೂನು, ಶಾಸನ, ಸಂವಿಧಾನ ಮುಂತಾದ ಯಾವುದೇ ರೂಪದಲ್ಲಿ, ಲಿಖಿತ ಅಥವಾ ಅಲಿಖಿತ ರೂಪದಲ್ಲಿಯೂ ಇರಬಹುದು. ಆದರೆ ಜನಮಂದೆಯಂತಹ ಅನೌಪಚಾರಿಕ ಇಲ್ಲವೇ ಔಪಚಾರಿಕ ನಿಯಂತ್ರಣ ಸಾಧನವನ್ನು ಬಳಸುವುದರಿಂದ ಮೂಲಕ ತನ್ನ ವರ್ತನೆಯನ್ನು ಮೇಲೆ ಹಿಡಿಯುತ್ತದೆ. ವಂಶವಾಹಿಕ ಮತ್ತು ನೆರೆದಿರುವ ಸಮೂಹಗಳು. ಚಿಕ್ಕ ಸಮೂಹಗಳು ಮತ್ತು ಬೃಹತ್ ಸಮೂಹಗಳು. ಪ್ರಾಥಮಿಕ ಸಮೂಹದ ಲಕ್ಷಣಗಳು. ಚಿಕ್ಕ ಗಾತ್ರ ಭೌತಿಕ ಸಾಮರ್ಥ್ಯ. ಸಮೂಹದ ಶಾಶ್ವತತೆ.
ಸಮಾನ ಹಿನ್ನೆಲೆ, ಹಿತಾಸಕ್ತಿಗಳಲ್ಲಿ ಸಮಭಾಗಿತ್ವ. ಸಂಘಟಿತ ಸಮೂಹಗಳ ಲಕ್ಷಣಗಳು. ಸಾಮಾಜಿಕ ನಿಯಂತ್ರಣ ಸ್ವರೂಪ. ಸಾಮಾಜಿಕ ನಿಯಂತ್ರಣವು ಸಾರ್ವತ್ರಿಕವಾದುದು. ಸಾಮಾಜಿಕ ನಿಯಂತ್ರಣ ಒಂದು ಬಗೆಯ ಪ್ರಭಾವವನ್ನು ಸೂಚಿಸುವುದು. ಸಮಾಜ ಅಥವಾ ಸಮುದಾಯವು ಬೀರುವ ಪ್ರಭಾವವನ್ನು ಮಾತ್ರ ಸಾಮಾಜಿಕ ನಿಯಂತ್ರಣ ಎನ್ನಬಹುದಾಗಿದೆ. ಸಾಮಾಜಿಕ ನಿಯಂತ್ರಣವು ಸಾಮಾಜಿಕ ಅನುವರ್ತನೆಯನ್ನು ತರುವುದು. ಸಂಕೀರ್ಣ ಸಮಾಜವು ಹಲವಾರು ಸಮೂಹಗಳಿಂದ ಕೂಡಿರುವುದರಿಂದ ಅವುಗಳಿಗಾಗಿ ಸದಸ್ಯರ ವರ್ತನೆಯಲ್ಲಿಯೂ ಬಹಳಷ್ಟು ವ್ಯತ್ಯಾಸಗಳಿವೆ. ಈ ವ್ಯತ್ಯಾಸಗಳ ಮಧ್ಯೆಯೂ ವರ್ತನೆಯಲ್ಲಿ ಒಂದು ಬಗೆಯ ಸಾಮ್ಯತೆಯ ಅವಶ್ಯಕತೆ ಇರುತ್ತದೆ. ಈ ಬಗೆಯಲ್ಲಿ ಇಲ್ಲವಾದಲ್ಲಿ ಜನರು ಸಾಮೂಹಿಕ ಅಥವಾ ಭಾವನೆ ಉಂಟಾಗುವುದಿಲ್ಲ. ಅದಕ್ಕಾಗಿ ನಿಯಂತ್ರಣದ ಅಗತ್ಯವಿದೆ. ಜನರು ತಮ್ಮ ಸ್ವಂತ ಹಿತರಕ್ಷಣೆಯ ದೃಷ್ಟಿಯಿಂದ ಸಮಾಜವನ್ನು ಆಶ್ರಯಿಸುವುದರಿಂದ ಸಮಾಜ ನಿಯಂತ್ರಣಕ್ಕೆ ಒಳಪಟ್ಟು ಅನಿವಾರ್ಯವಾಗುವುದು. ಇದರಿಂದ ರಾಜ್ಯದಲ್ಲಿ ಏಕರೂಪತೆಯನ್ನು ಕಾಣುವುದು ಸಾಧ್ಯ. ನೈತಿಕ ನಿಯಮಗಳು ನಮ್ಮ ಸಾಮಾಜಿಕ ಜೀವನದ ನಿಯಂತ್ರಣಗಳಂತೆ. ನೈತಿಕ ನಿಯಮಗಳು ಹೆಚ್ಚು ಶಾಶ್ವತವಾದವು. ನೈತಿಕ ನಿಯಮಗಳು ಸಮೂಹದಿಂದ ಸಮೂಹಕ್ಕೆ ಬೇರೆಯಾಗುತ್ತವೆ. ನೈತಿಕ ನಿಯಮಗಳು ಮೌಲ್ಯಗಳ ಧರ್ಮದ ಬೆಂಬಲಿಸುವುದು. ಕಾನೂನನ್ನು ರಾಜಕೀಯವಾಗಿ ಸುಸಂಘಟಿತವಾದ ಸಮಾಜಗಳಲ್ಲಿ ಮಾತ್ರ ಕಾಣಬಹುದಾಗಿದೆ. ಕಾನೂನುಗಳು ಮಾನವ ವರ್ತನೆಗೆ ಸಂಬಂಧಿಸಿದ ನಿಯಮಗಳಾಗಿದ್ದು, ರಾಜ್ಯಶಕ್ತಿಯಿಂದ ತನ್ನ ಪ್ರಜೆಗಳಿಗಾಗಿ ರಚಿಸಲ್ಪಟ್ಟಿವೆ. ಕಾನೂನುಗಳು ಮಾನವ ಉದ್ದೇಶ ಪೂರ್ವಕವಾದ ಚಿಂತನೆಯಿಂದ ಮತ್ತು ಜಾಗರೂಕತೆಯಿಂದ ಮಾಡಲಾದ ಯೋಜನೆಯಿಂದ ಮಾಡಿದ ನಿಯಮಗಳಾಗಿರುತ್ತವೆ ವಿನಾ ಇದಕ್ಕಿಂತ ಕಾಣಬಹುದು. ಕಾನೂನಿನ ಉಲ್ಲಂಘನೆಗೆ ಶಿಕ್ಷೆ ಕಡ್ಡಾಯ. ಕಾನೂನುಗಳು ಸಾಮಾನ್ಯವಾಗಿ ಲಿಖಿತ ರೂಪದಲ್ಲಿರುವುದರಿಂದ ಒಂದಲ್ಲ ಒಂದು ಬಗೆಯಲ್ಲಿ ದಾಖಲಾಗುಗಳಂತೆ ಉಳಿಯುತ್ತವೆ. ಕಾನೂನುಗಳು ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗುತ್ತವೆ. ಒಂದು ಪ್ರದೇಶದ ಕಾನೂನು ಅಲ್ಲಿ ವಾಸಿಸುತ್ತಿರುವ ಎಲ್ಲ ಜನರಿಗೆ ಸಮಾನವಾಗಿ ಅನ್ವಯವಾಗುತ್ತದೆ. ಕಾನೂನುಗಳು ಒಮ್ಮೆ ಸ್ಥಾಪಿತವಾಗಿ ಮಾನ್ಯತೆ ಗಳಿಸಿದ ಮೇಲೆ ಅವುಗಳನ್ನು ಬಳಸುವಾಗ ಸಂಬಂಧಿತ ವ್ಯಕ್ತಿಗಳ ಸ್ವಂತ ಅಭಿಪ್ರಾಯವನ್ನು ಕೇಳುವ ಅಗತ್ಯವಿರುವುದಿಲ್ಲ. ಸಾಮಾಜಿಕ ಪ್ರಕ್ರಿಯೆಗಳ ಪ್ರಕಾರಗಳು. ಸರ್ಕಾರ. ಅರ್ಥ ಮತ್ತು ವ್ಯಾಖ್ಯಾನಗಳು. ಮೆರಿವಾಲ್ ಮತ್ತು ಎಂಜ್ರಿ. ಸಹಕಾರವು ಸಾಮಾಜಿಕ ಅಂತಃಕ್ರಿಯೆಯ ಒಂದು ರೂಪವಾಗಿದ್ದು, ಇಬ್ಬರು ಅಥವಾ ಹೆಚ್ಚು ಸಾಮಾನ್ಯ ಗುರಿಯನ್ನು ತಲುಪಲು ಒಟ್ಟಿಗೆ ಸೇರಿ ಕೆಲಸ ಮಾಡುತ್ತಾರೆ. ಪ್ರತ್ಯಕ್ಷ ಸರ್ಕಾರ. ಪ್ರತ್ಯಕ್ಷ ಸರ್ಕಾರದಲ್ಲಿ ವ್ಯಕ್ತಿಗಳು ಸಾಮಾನ್ಯವಾಗಿ ಉದ್ದೇಶವನ್ನು ಹೊಂದಿದ್ದು, ಅದನ್ನು ಕೈಗೊಳ್ಳಲು ಒಂದೇ ಬಗೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸರ್ಕಾರದಲ್ಲಿ ಜನರು ಒಟ್ಟಾಗಿ ಕಾರ್ಯನಿರ್ವಹಿಸುತ್ತಾರೆ. ಸಹಕಾರದಲ್ಲಿ ಜನರು ಸಾಮಾನ್ಯವಾಗಿ ದುಡಿಯುವುದು, ಒಟ್ಟಿಗೆ ಉತ್ಸವ ಮತ್ತು ಧಾರ್ಮಿಕ ಸಮಾರಂಭಗಳನ್ನು ನಡೆಯುವುದು. ಪರೋಕ್ಷ ಸಹಕಾರ. ಪರೋಕ್ಷ ಸಹಕಾರದಲ್ಲಿ ಒಂದು ಗುರಿ ಸಾಧನೆ ವ್ಯಕ್ತಿಗಳು ವಿವಿಧ ಬಗೆಯ ಕಾರ್ಯಗಳಲ್ಲಿ ಭಾಗಭಾಗಿಗಳಾಗಿ. ಸ್ಪರ್ಧೆಯ ಲಕ್ಷಣಗಳು. ಸ್ಪರ್ಧೆ ಮತ್ತು ಕೊರತೆ. ಸ್ಪರ್ಧೆ ಮತ್ತು ಸಂಪತ್ತು. ಸ್ಪರ್ಧೆಯು ಸರ್ವವ್ಯಾಪಕವಾದುದು. ಸ್ಪರ್ಧೆಯು ನಿರಂತರವಾದುದು. ಸ್ಪರ್ಧೆಯು ಗತಿಶೀಲವಾಗಿದೆ. ಸ್ಪರ್ಧೆಯು ನೀತಿ ನಿಯಮಗಳಿಗೆ ಬದ್ಧವಾಗಿದೆ. ಸ್ಪರ್ಧೆಯು ಪ್ರಜಾಪೂರ್ವಕವಲ್ಲದ ಕ್ರಿಯೆಯೂ ಆಗಿರಬಹುದು. ಸಾಮಾಜಿಕ ಸ್ಪರ್ಧೆ. ರಾಜಕೀಯ ಸ್ಪರ್ಧೆ. ಜನಾಂಗೀಯ ಸ್ಪರ್ಧೆ. ಸಂಘರ್ಷವು ಸಾಮಾಜಿಕ ಪ್ರಕ್ರಿಯೆಗಳ ಪ್ರಕಾರಗಳಲ್ಲಿ ಒಂದು. ಮಾನವ ಸಂಬಂಧಗಳಲ್ಲಿ ಸಹಕಾರ ಹಾಗೂ ಸ್ಪರ್ಧೆ ಕಾಣಿಸುವಂತೆ ಸಂಘರ್ಷವೂ ಸಹ ಕಾಣಿಸಿಕೊಳ್ಳುತ್ತಿರುತ್ತದೆ. ವ್ಯಕ್ತಿಗಳ ಮತ್ತು ಸಮೂಹಗಳೊಡನೆ ಸಂಬಂಧವು ಯಾವಾಗಲೂ ಅನ್ಯೋನ್ಯತೆ, ಆತ್ಮೀಯತೆ, ಸಹಕಾರ ಮತ್ತು ಪರಸ್ಪರ ಹೊಂದಾಣಿಕೆಯಿಂದ ಕೂಡಿರುತ್ತದೆ ಎನ್ನಲಾಗುವುದು. ವ್ಯಕ್ತಿಗಳ ವಿಭಿನ್ನ ದೃಷ್ಟಿಕೋನಗಳು. ಯಾವುದೇ ಎರಡು ವ್ಯಕ್ತಿಗಳು ತಮ್ಮ ಸ್ವಭಾವದಲ್ಲಿ ಏಕರೂಪತೆ ಹೊಂದಿಲ್ಲ. ಮನೋಭಾವಗಳು, ಅಭಿಪ್ರಾಯಗಳು ಮತ್ತು ಆಸಕ್ತಿಗಳು
ಇವೆಲ್ಲ ಸಂಬಂಧಿಸಿದಂತೆ ಭಿನ್ನವಾದ ದೃಷ್ಟಿಕೋನಗಳಲ್ಲಿ ನಿರ್ಮಿಸುತ್ತವೆ. ಸಾಂಸ್ಕೃತಿಕ ವ್ಯತ್ಯಾಸಗಳು, ಆಸಕ್ತಿಯ ಸಂಘರ್ಷ. ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ. ಪ್ರತಿಯೊಂದು ಸಮಾಜವು ತನ್ನದೇ ಆದ ಸಮಸ್ಯೆಗಳನ್ನು ಎದುರಿಸುತ್ತದೆ. ಉದಾಹರಣೆಗೆ, ಭಾರತವು ಬಡತನ, ನಿರುದ್ಯೋಗ, ಭಯೋತ್ಪಾದನೆ, ಅಪರಾಧ, ಬಾಲಾಪರಾಧ, ಕೋಮುಗಲಭೆ, ಮದ್ಯಪಾನ, ಭ್ರಷ್ಟಾಚಾರ, ಅಸ್ಪೃಶ್ಯತೆ, ಜಾತೀಯತೆ, ಜೂಜಾಟ, ಯುವ ಜನಾಂಗದ ಅಶಾಂತಿ, ವೇದವಾಚ್ಯತೆ, ಭಿಕ್ಷಾಟನೆ, ಮಿತಿ ಮೀರಿದ ಜನಸಂಖ್ಯೆ ಇನ್ನು ಮುಂತಾದ ಅಧ್ಯಯನ ಸಹಾಯಕವಾಗಿದ್ದು, ಈ ಸಮಸ್ಯೆಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ಉಪಯುಕ್ತ ಸಲಹೆಗಳನ್ನು ನೀಡುತ್ತವೆ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಸಮಾಜವೆಂದರೆ ಅದು ಕೇವಲ ಜನರ ಸಂಗ್ರಹವಲ್ಲ, ಅದು ಒಂದು ನಿರಂತರ ಅಂತಃಕ್ರಿಯೆಯಲ್ಲಿ ತೊಡಗಿರುವ ಜನರ ಸಮೂಹವಾಗಿದೆ. ಸಾಮಾಜಿಕ ಸಂಬಂಧವೆಂದರೆ ಇಬ್ಬರು ಅಥವಾ ಅದಕ್ಕಿಂತಲೂ ಹೆಚ್ಚಿನ ಜನರ ನಡುವಿನ ಕೊಡುವ ಒಂದು ತೆಗೆದುಕೊಳ್ಳುವ ಸಂಬಂಧ ಎನ್ನುತ್ತೇವೆ. ಸಾಮಾಜಿಕ ಸಂಬಂಧಗಳ ವ್ಯಾಪ್ತಿ ವಿಶಾಲವಾಗಿದೆ. ಗುರು ಶಿಷ್ಯರು, ಪಾಲರು, ಮಕ್ಕಳು, ರೋಗಿಗಳು, ವೈದ್ಯರು, ಗಂಡ ಹೆಂಡತಿ ಮುಂತಾದವುಗಳು ಇಂಥ ಸಂಬಂಧಗಳನ್ನು ಕಾಣುತ್ತೇವೆ. ಪರಸ್ಪರ ಅವಲಂಬನೆ. ಪರಸ್ಪರ ಅವಲಂಬನೆಯು ಸಮಾಜದ ಪ್ರಮುಖ ಲಕ್ಷಣವಾಗಿದೆ. ಯಾವುದೇ ವ್ಯಕ್ತಿ ಸಮಾಜದ ಸ್ವಯಂ ಪರಿಪೂರ್ಣವಾಗಿರುವುದಿಲ್ಲವೋ ಜನರು ತಮ್ಮ ಅಸಂಖ್ಯಾತ ಬೇಡಿಕೆಗಳ ಈಡೇರಿಕೆಗಾಗಿ ಅವಲಂಬಿಸಲಾಗುವುದು. ಸಮಾಜವು ಗತಿಶೀಲವಾದುದು. ಸಮಾಜವು ಯಾವಾಗಲೂ ಪರಿವರ್ತನೆಯಾಗುವುದು. ಪರಿವರ್ತನೆ ಇಲ್ಲದ ಯಾವುದೇ ಸಮಾಜ ದೀರ್ಘಕಾಲ ಸ್ಥಿರವಾಗಿ ಉಳಿಯಲಾರದು. ಹಳೆಯ ಸಂಘ ಸಂಸ್ಥೆಗಳು ಮರೆಯಾಗಿ ಹೊಸ ಸಂಘ ಸಂಸ್ಥೆಗಳು ಹುಟ್ಟಿದವು. ಬದಲಾಗಿ ಇವು ನಿಧಾನವಾಗಿ ಅಥವಾ ವೇಗವಾಗಿ ಸಾಗುವ ಪ್ರಕ್ರಿಯೆಯಾಗಿರುವುದು. ಉದಾಹರಣೆಗೆ, ಗ್ರಾಮೀಣ ಸಮಾಜ ನಿಧಾನವಾಗಿ ಬದಲಾವಣೆ, ನಗರ ಸಮಾಜ ಸಾಮುದಾಯಿಕ ಭಾವನೆ ಅವಶ್ಯಕವಾದ ಮೂಲಾಂಶವಾಗಿದ್ದು, ಸ್ಥಿರತೆ. ಸಂಘವು ಶಾಶ್ವತ ಸ್ವರೂಪದ ಅಥವಾ ತಾತ್ಕಾಲಿಕ ಸ್ವರೂಪವಾಗಿರಬಹುದು. ಕೆಲವು ರಾಜಕೀಯ ಪಕ್ಷವು ಕಾರ್ಮಿಕ ಸಂಘಗಳು ಮತ್ತು ಹಲವು ದಶಕಗಳ ಇತಿಹಾಸವನ್ನು ಹೊಂದಿವೆ. ಆದರೆ ಕೆಲವು ಸಂಘರ್ಷಗಳು ಬಹಳ ತಾತ್ಕಾಲಿಕವಾದವು. ಸಂಸ್ಥೆ ಎಂಬ ಪರಿಕಲ್ಪನೆಯು ಸಮಾಜಶಾಸ್ತ್ರದ ಸಾಹಿತ್ಯದಲ್ಲಿ ಅತ್ಯಂತ ಮಹತ್ವವುಳ್ಳದು. ಸಹಕಾರದ ಮನೋಭಾವ. ಸಂಘವು ಸಹಕಾರದ ತತ್ವದ ಮೇಲೆ ನಿಂತಿದೆ. ಜನರು ತಮ್ಮ ಬೇಡಿಕೆಗಳು ಅಥವಾ ಉದ್ದೇಶಗಳ ಈಡೇರಿಕೆಗೆ ಪರಸ್ಪರ ಸಹಾಯ ಮಾಡುತ್ತವೆ. ಈ ಸಮೂಹಗಳಲ್ಲಿ ಸಾಮಾಜಿಕ ಅಂತಃ ಸಂಘಟಿತವಾಗಿರಲಿಲ್ಲ. ಇದರಿಂದಾಗಿ ಸದಸ್ಯರ ವರ್ತನೆಯಲ್ಲಿ ಅನಿಶ್ಚಿತತೆ ಮತ್ತು ಅನಿರ್ದಿಷ್ಟತೆ. ಯಾರು ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸಬಹುದೆಂದು ಭವಿಷ್ಯ ನುಡಿಯಲು ಸಾಧ್ಯವಿಲ್ಲ.